ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ತುಂಬಾ ಹಿರಿಯರ ಜೊತೆ ಒಡನಾಟ, ದೇವರಾಜ ಅರಸು ಅವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡು ಅಂದಿದ್ದ ಇಲ್ಲಿವರೆಗೂ ಕೂಡ ರಾಜಕೀಯ ರಂಗದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ನಮ್ಮ ತಂದೆಯಾದ ಬಿ ವೆಂಕಟಾಚಾರ್ಯ ಅವರು, ಅದೇ ರೀತಿಯಾಗಿ ನಮ್ಮ ಅಗ್ರಗೋಡು ತಾಲೂಕಿನ ಚಿಕ್ಕಪ್ಪ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಸುರೇಶ್ ಅವರು, ಅದೇ ರೀತಿಯಾಗಿ ಸಂಜಯ್ ಶೆಟ್ಟಿ ಸರ್ ಅವರು, ಪ್ರಶಾಂತ್ ಸರ್ ಅವರು, ಅದೇ ರೀತಿಯಾಗಿ ಪ್ರೇಮ ಪ್ರಶಾಂತ್ ಅವರು, ಅದೇ ರೀತಿಯಾಗಿ ಜಯಂತಿ ಮೇಡಮ್ ಅವರು, ಹಾಗೆ ಇರ್ತಕ್ಕಂಥ ಎಲ್ಲ ಗಣ್ಯರು, ಸಾಹಿತ್ಯಾಸಕ್ತರಿಗೆ ಹಾಗೂ ವೀರೇಂದ್ರ ಕುಮಾರ್ ಸರ್ ಕೂಡ ನಾನು ಮತ್ತೊಮ್ಮೆ ನನ್ನ ಕಡೆಯಿಂದ ಸ್ವಾಗತವನ್ನು ಕೋರ್ತಾ, ನಾನು ನನ್ನನ್ನು ಇವತ್ತು ನಿಮ್ಮ ಊರಿಗೆ ಕರೆಸಿಕೊಂಡಿದ್ದೀನಿ. ಅದು ನಮ್ಮ ಒಂದು ಸೌಭಾಗ್ಯನು. ಯಾಕೆಂದರೆ ಎಲ್ಲ ಒಂದು ವೃತ್ತಿನಲ್ಲೂ ತನ್ನದೇ ಆದಂಥ ವೈಶಿಷ್ಟ್ಯತೆ ಇರುತ್ತೆ. ಸಾಲದಕ್ಕೆ ಈ ಶ್ರವಣ ಬೆಳಗೊಳದಕ್ಕೂ ಕೂಡ, ಶ್ರವಣ ಬೆಳಗೊಳ ಅಂತಕ್ಕಂಥದ್ದು ಕೂಡ ಸಾಹಿತ್ಯಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದೆ. ಜಿನಪುರಾಣ ಇರ್ಬೋದು, ಚಾವುಂಡರಾಯ ಪುರಾಣ ಇರ್ಬೋದು, ಇದೆಲ್ಲ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಂದು ಉಲ್ಲೇಖ. ನಾನು ಕೂಡ ಏನು ಪದವಿ ಶಿಕ್ಷಣವನ್ನು ಕನ್ನಡ ಸಾಹಿತ್ಯದಲ್ಲಿ ಐಚ್ಛಿಕ ವಿಷಯವಾಗಿ ನಾನು ಪೂರೈಸಿರ್ತಕ್ಕಂಥದ್ದು. ಇತಿಹಾಸ ಇದೆ ಶ್ರವಣ ಬೆಳಗೊಳಕ್ಕೆ. ಏನು ವೈರಾಗ್ಯ ಮೂರ್ತಿ ಏಕಶಿಲಾ ಒಂದು ವಿಗ್ರಹವನ್ನು ಚಾವುಂಡರಾಯ ಅಂತಕ್ಕಂಥ ಮಂತ್ರಿ ಇಲ್ಲಿ ಕೆತ್ತಿಸಿದ್ರು ಅಂತಕ್ಕಂಥ ಒಂದು ಇತಿಹಾಸನೂ ಇದೆ. ಈ ಒಂದು ಇತಿಹಾಸದ ಜೊತೆಗೆ ನಮ್ಮ ಬೇಲೂರು ಹಳೆಬೀಡು ಕೂಡ ಏನು ಯುನೆಸ್ಕೋ ಪಟ್ಟಿಗೆ ಕೂಡ ಸೇರಿಕೊಂಡು ನಮ್ಮ ಜಿಲ್ಲೆಯ ಒಂದು ಏನು ಹೆಸರನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಎಲ್ಲ ಇದೆ. ಜೊತೆಗೆ ಯಾವುದೋ ಒಂದು ಮೂಲೆಯಲ್ಲಿ ಹುಟ್ಟಿ ಹೇಮಾವತಿ ಅಂತಕ್ಕಂಥದ್ದು ಇವತ್ತು ನಿಮ್ಮ ತಾಲೂಕನ್ನು ಹಾಗೂ ನಮ್ಮ ಜಿಲ್ಲೆಯನ್ನು ದಾಟಿ ಪಕ್ಕದ ಮಂಡ್ಯ ಜಿಲ್ಲೆಗೂ ಕೂಡ ಹರಿಯತಕ್ಕಂಥ ಒಂದು ಈ ಸುಸಂದರ್ಭದಲ್ಲಿ ನಾನು ಇವತ್ತು ಕೆಲವು ವಿಚಾರಗಳನ್ನ ನನ್ನ ವೃತ್ತಿ ಬದುಕಿಗೆ ಸಂಬಂಧಪಟ್ಟ, ಪತ್ರಕರ್ತ ವೃತ್ತಿ ಬದುಕಿಗೆ ಸಂಬಂಧಪಟ್ಟಂತೆ ನಾನು ತಿಳಿಸ್ತಾ ಹೋಗ್ತೀನಿ. ಏನು ಅಂದರೆ, ಈ ಒಂದು ಏನು ಪತ್ರಿಕೆಯನ್ನು ಅಥವಾ ಪತ್ರಿಕೋದ್ಯಮವನ್ನು ನಮ್ಮ ದೇಶದ 4ನೇ ಅಂಗ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ಜೊತೆಗೆ ಇದು ಕೂಡ ಪತ್ರಿಕಾಂಗ. ಅಂದರೆ ಅವುಗಳ ಸಮಾನವಾಗಿ ಕೆಲಸವನ್ನು ಮಾಡ್ತಕ್ಕಂಥ, ಅದೇನು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡಲಿಕ್ಕಾಗಿ ಮೊದಲು ಶಾಸಕಾಂಗ, ಆನಂತರ ಕಾರ್ಯಾಂಗ ಹಾಗೂ ನ್ಯಾಯಾಂಗ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನದಲ್ಲಿ ಏನು ಅಳವಡಿಸ್ಕೊಂಡ್ರು, ಆದರೆ ಅವು ಅಧಿಕೃತವಾಗಿ ಮಾನ್ಯತೆಯನ್ನು ಪಡ್ಕೊಂಡಿದೆ. ಆದರೆ ಅಧಿಕೃತವಾಗಿ ಮಾನ್ಯತೆ ಪಡೆದರೂ ಕೂಡ ನಮ್ಮ ಒಂದು ಪತ್ರಿಕಾ ರಂಗವನ್ನು 4ನೇ ಅಂಗ ಹಾಗೂ ಈ ಒಂದು ಸಮಾಜದ 3ನೇ ಕಣ್ಣು ಅಂತ ಪರಿಗಣಿಸ್ತಾರೆ. ಅದು ನಾವಾಗಿ ಹೇಳ್ಕೊಂಡಿರ್ತಕ್ಕಂಥದ್ದಲ್ಲ, ಜನಸಾಮಾನ್ಯರು ಕೊಟ್ಟಿರ್ತಕ್ಕಂಥ ಟೈಟಲ್. ಪತ್ರಿಕೆ ಮಾಧ್ಯಮ ಅಂದರೆ ಸಮಾಜದ 3ನೇ ಕಣ್ಣು ಅಂತಕ್ಕಂಥದ್ದಿದೆ. ಆದರೆ ಇವು ಹೇಳ್ದಂಗೆ ಸಿಹಿ ಕಹಿ ಅನುಭವ ಅನ್ನೋದು ಹೇಳಿದ್ರು ಪ್ರಶಾಂತ್ ಸರ್. ನಮಗೆ ಕಹಿ ಅನುಭವಗಳೇ ಜಾಸ್ತಿ. ಪತ್ರಕರ್ತರು ಯಾವುದೇ ಒತ್ತಡಕ್ಕೊಳಗಾಗ್ದೇ, ಯಾವುದೇ ಒಂದು ತಾರತಮ್ಯವನ್ನು ಮಾಡ್ದೇ ನಿಷ್ಠೂರವಾದಂಥ ಸುದ್ದಿಗಳನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ತುಂಬ ಸವಾಲುಗಳನ್ನು ಕೂಡ ನಾವು ಎದುರಿಸಿದ್ವಿ. ತುಂಬ ಸವಾಲು ಅಂದರೆ ಯಾವ ಮಟ್ಟಕ್ಕೆ ಅಂದರೆ, ನಮ್ಗಳನ್ನ ಟಾರ್ಗೆಟ್ ಮಾಡೋ ಮಟ್ಟಕ್ಕೂ ಕೂಡ ಅವುಗಳಲ್ಲಿ ನಡೆದಿದ್ದಾರೆ. ಅವಕ್ಕೆಲ್ಲ ನಿಜ ಅಂತ ಒಂದು ಪ್ರಮೇಯ ಇಲ್ಲ. ಯಾಕೆಂದರೆ ಪತ್ರಿಕೆ ಅಂತಕ್ಕಂಥದ್ದು ಒಂದು ಆಯುಧ. ನಮ್ಮಲ್ಲಿ ಪೆನ್ನಿದೆ, ಪೆನ್ನಿಗಿಂತ ಏನು ಖಡ್ಗಕ್ಕಿಂತ ಲೇಖನಿ ಅರಿತ. ಪೆನ್ನಿನಲ್ಲಿ ಬರೆದು ಅದು ಬೆಳಗ್ಗೆ ಪ್ರಕಟ ಆಯಿತು ಅಂದರೆ ಅದಕ್ಕೆ ಆದಂಥ ಒಂದು ಏನೆಲ್ಲ ಬೆಳವಣಿಗೆ ಆಗ್ಬೋದು. ಇಂದಿನ ಒಂದು ಈಗೇನು ಎಲೆಕ್ಟ್ರಾನಿಕ್ ಮೀಡಿಯಾ ಇತ್ತೀಚೆಗೆ ಬಂದಿದೆ, ಒಂದು 10-15 ವರ್ಷದಿಂದ ಈಚೆಗೆ ಎಲೆಕ್ಟ್ರಾನಿಕ್ ಮೀಡಿಯಾಗಳಿದೆ. ಹಿಂದೆಲ್ಲ ಇದ್ದಿದ್ದು ಪ್ರಿಂಟ್ ಮೀಡಿಯಾ, ಮುದ್ರಣ, ಈಗೆಲ್ಲ ಎಲೆಕ್ಟ್ರಾನಿಕ್. ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಉದಾಹರಣೆಗಳನ್ನ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಏನು ಒಂದು ಯಾವುದೋ ಒಂದು ಸರ್ಕಾರ ಪ್ರಜಾವಾಣಿನಲ್ಲಿ ಒಂದು ಆ ಸರ್ಕಾರದ ವಿರುದ್ಧ ಒಂದು ಆರೋಪ ಕೇಳಿ ಬಂದಂಥ ಒಂದು ಸುದ್ದಿಗೋಸ್ಕರ ಸರ್ಕಾರ ಬಿದ್ದಿರ್ತಕ್ಕಂಥದ್ದು ಇದೆ. ಅಂದರೆ ಅಷ್ಟು ಪವರ್ಫುಲ್ ಆಗಿ ಪತ್ರಿಕೆ ಕೆಲಸ ಮಾಡ್ತಾ ಇದೆ. ಈ ಒಂದು ಪತ್ರಿಕೆಗೂ ಕೂಡ ತನ್ನದೇ ಆದಂಥ ಇತಿಹಾಸ ಇದೆ. ಸಾಹಿತ್ಯಕ್ಕೆ ಹೇಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಪ್ರಥಮ ಕೊಡುಗೆ ನಮ್ಮ ಜಿಲ್ಲೆ. ಬೇಲೂರಿನ ಅಳ್ಮಿಡಿನಲ್ಲಿ ಕ್ರಿಸ್ತಪೂರ್ವ 450ರಲ್ಲಿ ನಮ್ಮ ಕನ್ನಡದ ಪ್ರಪ್ರಥಮ ಶಾಸನ ಅಲ್ಮಿಡಿ ಗ್ರಾಮದಲ್ಲಿ ಸಿಕ್ಕಂಥ ಉದಾಹರಣೆ ಇದೆ.
ಅಂತಹ ಒಂದು ಕನ್ನಡಕ್ಕೆ ಫಸ್ಟ್ ನೆಲೆಗಟ್ಟು ಬೇರು ನಮ್ಮ ಹಾಸನ ಜಿಲ್ಲೆ ಒಳಗಿದೆ. ಅದೇ ರೀತಿಯಾಗಿ ನಮ್ಮ ಪತ್ರಿಕೆಗೂ ಕೂಡ 1843ರಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಒಂದು ಪತ್ರಿಕೆ ಪ್ರಥಮವಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಅದನ್ನ ಪ್ರಥಮವಾಗಿ ತಿಂಗಳಿಗೆ ಒಂದು ಪತ್ರಿಕೆಯಂತೆ ಮಾಡ್ತಾ ಹೋಗಿ ಆನಂತರ 15 ದಿನಕ್ಕೆ ಬಂದು ಆನಂತರ ದಿನಪತ್ರಿಕೆಯಾಗಿ ಪರಿವರ್ತನೆಗೊಂಡಂತ ಸಂದರ್ಭ. ಆದರೆ ಅದು ಈ ನಮ್ಮ ಭಾರತದಲ್ಲಿ ಪಾಶ್ಚಾತ್ಯರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಅದು ಉದ್ಭವ ಆದಂಥ ಒಂದು ಪತ್ರಿಕೆ. ಅದು ಹೆಚ್ಚಿನದಾಗಿ ನಾವೆಲ್ಲ ಉಲ್ಲೇಖ ಮತ್ತು ಅದನ್ನ ಇತಿಹಾಸನ ನೋಡಿದಂಥ ಸಂದರ್ಭದಲ್ಲಿ ಧರ್ಮ ಪ್ರಚಾರಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇತ್ತು ಅಂತಕ್ಕಂಥ ಒಂದು ಆರೋಪ ಇದೆ. ಅದರಿಂದಾಗಿ ಆ ನಂತರದಲ್ಲಿ ನಾನು ಈಗ ಸಂಯುಕ್ತ ಕರ್ನಾಟಕದಲ್ಲಿ ವರ್ಕನ್ನು ಮಾಡ್ತಾ ಇದ್ದೀನಿ, ವರದಿಗಾರ. ಸಂಯುಕ್ತ ಕರ್ನಾಟಕ ಏನು ರಾಜ್ಯ ಪತ್ರಿಕೆಗಳು ಏನಿದೆ, ಉದಯವಾಣಿ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಅದೇ ರೀತಿ ವಿಜಯ ಕರ್ನಾಟಕ ಇರ್ಬೋದು, ಈ ಎಲ್ಲ ಪತ್ರಿಕೆಗಳಿಗೆ ಹೋಲಿಸ್ಕೊಂಡ್ರೆ ಮಂಗಳೂರು ಸಮಾಚಾರವನ್ನ ಬಿಟ್ಟರೆ ಪ್ರಾಚೀನವಾದಂಥ 2ನೇ ಪತ್ರಿಕೆ ಸಂಯುಕ್ತ ಕರ್ನಾಟಕ. 1933ರಲ್ಲಿ ಏನು ಬೆಳಗಾವಿ ಏಕೀಕರಣ ಸಮಿತಿಯನ್ನ ಒಂದು ನೇಮಕ, ನಿಮಗೆ ಏನು ಸಾಹಿತ್ಯ ಬಳಗ ಇತ್ತು ಅಲ್ಲಿ ಬೆಳಗಾವಿ ಏಕೀಕರಣ, ಅದು ಬೆಳಗಾವಿ ಏನಾಗಿತ್ತು ಹಿಂದೆ ಮಹಾರಾಷ್ಟ್ರಕ್ಕೆ ಸೇರೋಗಿತ್ತು. ಅದನ್ನ ಕರ್ನಾಟಕಕ್ಕೆ ತಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಸಮಿತಿ, ಏಕೀಕರಣ ಸಮಿತಿ ಇತ್ತು. ಆ ಏಕೀಕರಣ ಸಮಿತಿಯ ಮುಖ್ಯಸ್ಥರು ಲೋಕ ಶಿಕ್ಷಣ ಟ್ರಸ್ಟ್ ಅಂತಕ್ಕಂಥ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಆ ಮುಖಾಂತರ ಈ ಒಂದು ಸಂಯುಕ್ತ ಕರ್ನಾಟಕವನ್ನ 15 ದಿನಗಳ ಒಂದು ಪತ್ರಿಕೆಯಾಗಿ ಮಾಡಿದ್ರು. ಅದು ಆ ನಂತರದಲ್ಲಿ ಅತ್ಯಂತ ವೇಗವಾಗಿ ದಿನಪತ್ರಿಕೆಯಾಗಿ ಅದು ರೂಪುಗೊಳ್ತು. ಹೀಗೆ ಇತಿಹಾಸವನ್ನ ನೋಡ್ತಾ ಹೋದ್ರೆ ಕನ್ನಡ ಸಾಹಿತ್ಯಕ್ಕೆ, ಆಧುನಿಕ ಕನ್ನಡ ಸಾಹಿತ್ಯ ಇರ್ಬೋದು, ಪತ್ರಿಕಾ ಒಂದು ರಂಗ ಸೃಷ್ಟಿಯಾದಾಗಿಂದ ಇರ್ಬೋದು, ಕನ್ನಡ ಸಾಹಿತ್ಯಕ್ಕೆ ಪತ್ರಕರ್ತರು ಹಾಗೂ ಪತ್ರಿಕಾ ರಂಗದ ಕೊಡುಗೆ ತುಂಬ ಇದೆ. ಅವಿನಾಭಾವ ಸಂಬಂಧ ಇದೆ ಎರಡಕ್ಕೂ ಕೂಡ. ಏನಾಗುತ್ತೆ ಅಂದ್ರೆ ಸಾಹಿತ್ಯದ ಇತಿಹಾಸಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲವು ಉದಾಹರಣೆಗಳನ್ನ ಪತ್ರಿಕೆ ಮಾಡಿದೆ. ಸಾಹಿತ್ಯದ ಆಳಕ್ಕೆ ಹೋಗಿ ಪ್ರಾಚೀನವಾದಂಥ ಎಲ್ಲಾ ರೀತಿಯಾದಂಥ ಒಂದು ಇದನ್ನ ಪತ್ರಿಕೆ ಕೂಡ ಕೆಲವನ್ನ ಎಸ್ಟಾಬ್ಲಿಷ್ ಮಾಡಿ, ಅಂದ್ರೆ ಪ್ರಕಟಣೆ ಮಾಡಿ ಜನರಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನ ಪತ್ರಿಕೆ ಮಾಡ್ತಾ ಇದೆ. ತುಂಬಾ ಏನು ಈ ಒಂದು ಸಮಾಜದಲ್ಲಿ ಪತ್ರಿಕೆಯರಿಗೆ, ಅದು ಪತ್ರಕರ್ತರಿಗೆ ತನ್ನದೇ ಆದಂಥ ವಿಶೇಷವಾದಂಥ ಗೌರವವನ್ನು ಕೂಡ ಸಾಮಾಜಿಕವಾಗಿ ನಾವು ಹೊಂದಿದ್ದೀವಿ. ಅದು ಒಂದು ನಮ್ಮ ಹೆಮ್ಮೆಯ ವಿಷಯ. ಇನ್ನೊಂದು ಜನಸಾಮಾನ್ಯರಲ್ಲಿ ಏನಿದೆ, ಪತ್ರಕರ್ತರು ಅವ್ರಿಗೆ ಸಂಬಳ ಬರುತ್ತೆ, ಇನ್ನೊಂದು ಬರುತ್ತೆ ಅಂತಕ್ಕಂಥದ್ದು ಕಲ್ಪನೆ ಇದೆ. ಅದು ತಪ್ಪು. ಏನು ಪತ್ರಕರ್ತರಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಯಾವುದೇ ಥರದ ಸಂಭಾವನೆ ಇಲ್ಲ. ನಾವು ಏನು ಪತ್ರಿಕೆಯಲ್ಲಿ ನಾವು ನ್ಯೂಸನ್ನು ಕೊಡ್ತೀವಿ, ಸೆಂಟಿಮೆಂಟ್ ವೈಸ್, ಕಾಲಮ್ ವೈಸ್, ಅದಕ್ಕೆ ಗೌರವವಾಗಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಹೌದು, ಯಾವುದೇ ಥರ ಸಂಭಾವನೆ ಇಲ್ಲ. ಯಾಕೆಂದ್ರೆ ಈಗ ಟಿವಿ ಚಾನೆಲ್ಗಳಲ್ಲಿ ವರದಿಗಾರರಾಗಿ ತಗೊಳ್ತಾರೆ, ಅವರಿಗೆ ಮಾಸಿಕವಾಗಿ ಕೊಡ್ತಾರೆ. ಆದ್ರೆ ಪತ್ರಕರ್ತರಿಗೆ, ವರದಿಗಾರರಿಗೆ ಯಾವುದೇ ಥರದ ಹಿಂದೆ ತುಂಬಾ ಶ್ರಮ ಇತ್ತು ಪತ್ರಿಕೆ ನಡೆಸ್ತಕ್ಕಂಥ. ನಾನು ಬಂದು ಒಂದು 7-8 ವರ್ಷ ಈ ಪತ್ರಿಕಾ ರಂಗಕ್ಕೆ ಬಂದಿದ್ದೆ. ಬರ್ಲಿಕ್ಕೂ ಕಾರಣ ಏನು ಅಂದ್ರೆ, ನಾವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ನಮ್ಮ ತಾಲೂಕಿನಲ್ಲಿ ಒಂದು 3-4 ಜನ ಪತ್ರಕರ್ತರು ಮಾತ್ರ ಇತ್ತು. 3-4 ಜನ. ಇವತ್ತು ಒಂದು 22 ಜನ ಆಗಿದ್ದೀರಿ. ಆಗ ಏನಾಗ್ತಾ ಇತ್ತು ಅಂದ್ರೆ, ಯಾವುದೇ ಸಭೆ ಸಮಾರಂಭಗಳು MLA ಅವ್ರ ಮಟ್ಟದಲ್ಲಿ ನಡೀಲಿ, ಮಿನಿಸ್ಟರ್ ಅವ್ರ ಮಟ್ಟದಲ್ಲಿ ನಡೀಲಿ, ಯಾವುದೇ ಕಾರ್ಯಕ್ರಮಗಳು ಆಯೋಜನೆ ಆಗಿರಲಿ, ಮಿನಿಸ್ಟರ್ ಬಂದು ಕೂತಿದ್ರು ಕೂಡ ಪತ್ರಿಕೆಯರು ಬರೋವರೆಗೂ ಕಾಯ್ಬೇಕಾಗಿತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ. ಅಂತಹ ಒಂದು ಇದಿತ್ತು. ಆಗ ನಾವು ಪ್ರೇಕ್ಷಕರ ಗ್ಯಾಲರಿಲಿ ಕೂತಿದ್ವಿ, ಮಕ್ಕಳಾದಂತ ನಾವು ವಿದ್ಯಾರ್ಥಿ. ಆ ನಂತರದಲ್ಲಿ ಆ ಪತ್ರಕರ್ತರು ಬಂದ್ರೆ ಮಿನಿಸ್ಟರ್ ಆದಿಯಾಗಿ ಎದ್ದಿಂತ ಅವರಿಗೆ ನಮಸ್ಕಾರ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇತ್ತು. ಆಗಿಂದಲೇ ನಮಗೆ ನಾವೊಂದು ಯಾವತ್ತಾರು ಒಂದಿನ ಈ ಥರ ಆಗ್ಬೇಕಲ್ಲ, ನಮಗೂ ಒಂದು ಪತ್ರಕರ್ತರಾಗಬೇಕು, ಈ ಗೌರವ ನಮಗೂ ಸಿಗಬೇಕಲ್ಲ ಅಂತಕ್ಕಂಥದ್ದನ್ನ ನಾವು ಆಗ ಆಲೋಚನೆ ಮಾಡ್ಕೊಂಡಿದ್ದು. ಅಂದ್ರೆ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಹೋಗಿತ್ತು. ಆದರೆ ಆ ನಂತರದಲ್ಲಿ ವಿದ್ಯಾಭ್ಯಾಸನ ಮುಂದುವರಿಸಿದ ನಂತರದಲ್ಲಿ
ಅನಿವಾರ್ಯವಾಗಿ ನಾನು 23ನೇ ವರ್ಷಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದೆ. ಆ ನಂತರದ ಸತತವಾಗಿ ನನ್ನ 5 ವರ್ಷದ ನಂತರ ನನ್ನ ತಾಯಿಯವರು 10 ವರ್ಷಗಳ ಕಾಲ ಅದನ್ನು ಮುಂದುವರ್ಸ್ಕೊಂಡು ಹೋದ್ರು ಸದಸ್ಯರಾಗಿ. ಈಗ ನಾನೇನಾಯ್ತು, ನಮ್ಮ ತಾಯಿಯವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆ ಒಂದು ಕ್ಷೇತ್ರನ ನನ್ನ ಸ್ಥಾನ ನಾವು ತುಂಬಿದ ಮೇಲೆ ನಾನು ಈ ಸಮಾಜದಲ್ಲಿ ಯಾವುದೇ ಥರದ ಚಟುವಟಿಕೆ ಇಲ್ದೇ ಕೂರೋದ್ರ ಬದಲು ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ನಾನೊಂದು 7-8 ವರ್ಷದಿಂದ ಈ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರಿಂದಾಗಿ ಗೌರವ ಸಿಕ್ಕಿದೆ, ಸಮಾಜದಲ್ಲಿ ತುಂಬ ಗೌರವ ಸಿಕ್ಕಿದೆ. ಅಧಿಕಾರಿ ವರ್ಗ ಆಗಿರ್ಬೋದು, ಎಲ್ಲರೂ ಗೌರವವನ್ನು ಕೊಡುತ್ತಾರೆ. ಜೊತೆಗೆ ಈ ಒಂದು ಸಮಾಜದಲ್ಲಿ ನಾವು ಹೇಳಬೇಕು ಅಂದರೆ ರಾಜಕಾರಣಿಗಳನ್ನ ಬಿಟ್ಟರೆ ಎರಡನೇದಾಗಿ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಇಲಾಖೆನಲ್ಲೂ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು ಪತ್ರಕರ್ತರು. ಅಷ್ಟೇ ಗೌರವ ಕೊಡ್ತಾರೆ, ಅಷ್ಟೇ ರೀತಿಯಾದ ಕೆಲಸ ಕಾರ್ಯಗಳು ಆಗ್ತವೆ. ಆದರೆ ದುರುಪಯೋಗ ಅಂತೂ ನಾವೆಲ್ಲೂ ಮಾಡಿಲ್ಲ, ಬೇಕಾಗಿಲ್ಲ. ಹಾಗಾಗಿ ಈ ಒಂದು ಪತ್ರಕರ್ತ ವೃತ್ತಿನಲ್ಲಿ ಕೆಲವು ಸಂದರ್ಭ ನೀವು ನೋಡ್ತೀರಿ, ಎಂತೆಂಥ ಸ್ಟ್ರಿಂಗ್ ಆಪರೇಷನ್ ಎಲ್ಲ ಮಾಡಿ ಎಂತೆಂಥ ರಿಸ್ಕ್ನೆಲ್ಲ ತಗೊಂಡು ಎಲ್ಲ ತನ್ನ ಜೀವದ ಅಂಗನ್ನು ತೊರೆದು ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಬಾರ್ಡರ್ನಲ್ಲಿ ಸೈನಿಕರಿದ್ದಾರೆ ದೇಶನ ಕಾಯಲಿಕ್ಕೆ. ಪತ್ರಕರ್ತರಾಗಿರ್ತಕ್ಕಂಥವ್ರು ನಾವು ಒಳಗಡೆ ಸೈನಿಕರಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆಂದ್ರೆ ತುಂಬ ಅನುಭವಗಳು, ಕೆಲವು ಸುದ್ದಿಗಳಾದಂಥ ಸಂದರ್ಭದಲ್ಲಿ ಇತ್ತೀಚೆಗೆ 2 ತಿಂಗಳ ಹಿಂದೆ ಒಂದು ಸುದ್ದಿ ಆಯಿತು. ನಮ್ಮಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಒಂದು ಟೋಲ್ ಇದೆ, ನಮ್ಮೂರಿಂದ 1 ಕಿಲೋಮೀಟರ್ ದೂರದಲ್ಲಿ. ಅದರಲ್ಲಿ ಏನಾಗಿದೆ, 2 ಸಂಘಟನೆಗಳು ಒಂದೇ ದಿನ ಟೋಲ್ ಸಂಗ್ರಹದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರು. ಆದರೆ ಒಂದು ಸಂಘಟನೆಯಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು, ಅವರ ಸಂಘಟಕರು, ಇನ್ನೊಂದರಲ್ಲಿ ಹೆಚ್ಚಾಗಿತ್ತು. ಒಂದು ಸುದ್ದಿನ, ಆ ಒಂದು ಪ್ರತಿಭಟನೆಯ ಸುದ್ದಿಯನ್ನು ನಾವು ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಕಾರ್ಯಕರ್ತರಿದ್ದಂಥ ಫೋಟೋನ ನಮ್ಮ ಬೆಂಗಳೂರಿನ ಇವರು ತಗೊಂಡ್ರು, ಡೆಸ್ಕ್ನವರು. ಬೆಳಿಗ್ಗೆ ಇನ್ನೊಂದು ಸಂಘಟನೆದು ಫೋಟೋ ಬಂದಿರಲಿಲ್ಲ, ಅದನ್ನು ಪ್ರಶ್ನೆ ಮಾಡಕ್ಕೆ ಬಂದರು. ಆದರೆ ನಾವು ನೇರವಾಗಿ ಹೇಳ್ತಾವೆ, ನಾನು ವೃತ್ತಿ ಮಾಡಿದ್ದೀನಿ, ನನ್ನ ಕೆಲಸ ನಾನು ಮಾಡಿದ್ದೀನಿ, ಅದೇನಿದ್ರು ನಿಮ್ಮ ಮೇಲೆ ನಮ್ಮ ಡೆಸ್ಕ್ನವ್ರಿಗೆ ಸಂಬಂಧಪಟ್ಟಂಥ ವಿಚಾರ, ನೀವು ಅಲ್ಲಿ ಇದು ಮಾಡಿ. ಹಾಗೆ ಕೆಲವು ಟೈಮಲ್ಲಿ ನಾವು ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ ಪತ್ರಕರ್ತರು. ಎಲ್ಲವನ್ನೂ ಕೂಡ ದಿನಾ ಪ್ರಶಾಂತನ ಬಗ್ಗೆನೇ ಬರೆಯೋಕ್ಕಾಗಲ್ಲ, ದಿನಾ ಸಂಜಯ್ ಶೆಟ್ಟಿ ಸರ್ ಪರವಾಗಿ ಬರೆಯೋಕ್ಕಾಗಲ್ಲ. ಒಳ್ಳೇದು ಮಾಡಿದಾಗ ಒಳ್ಳೇದು ಅಂತ ಬರಿತೀವಿ, ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದು ಅಂತ ಬರಿತೀವಿ. ಒಳ್ಳೇದು ಮಾಡಿದಾಗ ನಮ್ಮನ್ನ ಸ್ವೀಕಾರ ಮಾಡಿದಂಥ ಒಂದು ಮನೋಭಾವ, ಕೆಟ್ಟದ್ದು ಮಾಡಿದಾಗ ಬರ್ದಾಗ್ಲೂ ಅದನ್ನು ಸ್ವೀಕಾರ ಮಾಡಲೇಬೇಕು. ಹಿಂಗೆ ಎಲ್ಲ ರೀತಿಯಲ್ಲೂ ಎಲ್ಲ ಜನನು 5 ಬೆರಳು ಅಂದಾಗ ಒಂದು ಸಮ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾದ ಸವಾಲುಗಳನ್ನು ಕೂಡ ಇದು ಮಾಡಿದ್ವಿ. ಅದ್ರ ಜೊತೆಗೆ ನಿಮ್ಮಂಗೆ ಏನು ಸರ್ವೋದಯಿ ಸಾಹಿತ್ಯ ಬಳಗ ಅನ್ನೋದಿದೆ, ನಮ್ಮಲ್ಲೂ ಕೂಡ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿದೆ, ಜಿಲ್ಲಾ ಮಟ್ಟದಲ್ಲಿದೆ. ಅದರ ಒಂದು ಬ್ರಾಂಚಸ್ಗಳು ತಾಲೂಕಿಗೂ ಕೂಡ ವಿಸ್ತರಿಸಿದ್ದಾರೆ. ನಮಗೆ ಸಂಘದಿಂದ ತುಂಬ ಒಂದು ಅನುಕೂಲನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಆಗಿದೆ. ಇವತ್ತು ನಮಗೆ ಏನು ಬಸ್ ಪಾಸನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನವೂ ಆಗಿದೆ, ಅದಕ್ಕೆ ಪ್ರಕ್ರಿಯೆನೂ ಸ್ಟಾರ್ಟ್ ಆಗಿದೆ. ಜೊತೆಗೆ ನಮಗೆಲ್ಲ ಹೆಲ್ತ್ ಇನ್ಸೂರೆನ್ಸ್ ಕೂಡ ಸಂಘದ ವತಿಯಿಂದ ಪ್ರತಿ ವರ್ಷ ಸ್ಪಾನ್ಸರ್ಸ್ನ ಇದು ಮಾಡಿದ್ದಾರೆ. ಆ ಸ್ಪಾನ್ಸರ್ಸ್ ಪ್ರತಿ ವರ್ಷ ಒಬ್ಬೊಬ್ರು ಅಷ್ಟು ಏನು ಜಿಲ್ಲೆನಲ್ಲಿರ್ತಕ್ಕಂಥ 300 ಚಿಲ್ಲರೆ ಒಂದು ಪತ್ರಕರ್ತರಿದ್ದಾರೆ, ಎಲ್ಲ ತಾಲೂಕಿಂದ ಸೇರಿಕೊಂಡು ಅವ್ರ ಕಡೆಗೆ ಇದು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಪತ್ರಕರ್ತರ ವೃತ್ತಿ ಅತ್ಯಂತ ಸಮಾಜದಲ್ಲಿ ಗೌರವಯುತವಾದಂಥ ವೃತ್ತಿ. ಏನು ಸಾಹಿತಿಗಳಿಗೆ, ಸಾಹಿತ್ಯಾಸಕ್ತರಿಗೆ ಸಾಹಿತ್ಯ ಏನು ಒಂದು ಇದಕ್ಕೆ ಬೆಲೆಯನ್ನು ಕೊಡ್ತಾರೆ, ಅಷ್ಟೇ ಬೆಲೆ ಈ ಒಂದು ವೃತ್ತಿಗೂ ಇದೆ. ಹಾಗಾಗಿ ಪತ್ರಕರ್ತರು ಇವತ್ತು ಏನು ಸುದ್ದಿನ ಮಾಡಲಿಲ್ಲ ಅಂದರೆ, ಬೆಳಿಗ್ಗೆ ಯಾವುದು ಬರಲಿಲ್ಲ ಅಂದರೆ ಈ ಸಮಾಜದಲ್ಲಿ ಏನು ಆಗಿಲ್ಲ ಅಂತಕ್ಕಂಥದ್ದಾಗುತ್ತೆ. ಬೆಳಿಗ್ಗೆ ನಮ್ಮಲ್ಲಿ ಈಗ ಅತ್ಯಂತ ಕಾತರದಿಂದ ಬೆಳಗ್ಗೆ ನಮ್ಮ ಪೇಪರ್ಗಳನ್ನ ನೋಡಲಿಕ್ಕೆ ಜನ ಕಾಯ್ತಾ ಇರ್ತಾರೆ, ಏನಾದ್ರು ಹೊಸದು ಬಂದಿರುತ್ತೆ. ಹಿಂದೆ ಒಂದು ಸುದ್ದಿ, ಇವತ್ತು ಈಗ ಒಂದು ಕಾರ್ಯಕ್ರಮ ಒಂದು 20 ವರ್ಷದ ಹಿಂದೆ ಈ ಕಾರ್ಯಕ್ರಮ ಇದು ನಡೀತು ಅಂದರೆ ಈ ಸುದ್ದಿ ನಮ್ಮ ಚನ್ನರಾಯಪಟ್ಟಣ ತಾಲೂಕು ಇದರಲ್ಲಿ ಹಾಸನ ಜಿಲ್ಲೆ ಎಡಿಷನಲ್ಲಿ ಬರಬೇಕು ಅಂದ್ರೆ 1 ವಾರ ಬೇಕಾಗಿದೆ. ಆದರೆ ಇವತ್ತೇನಾಗಿದೆ, ಇವತ್ತು ನಡೆದ ತಕ್ಷಣ ಇನ್ನು ಅರ್ಧ ಗಂಟೆ ಒಳಗೆ ಲಿಂಕಲ್ಲಿ ಅಪ್ಲೋಡ್ ಆಗ್ತದೆ. ಅಂದರೆ ಹಿಂದೆ ಪತ್ರಕರ್ತರ ವೃತ್ತಿ ತುಂಬ ಕಷ್ಟಕರ ಇತ್ತು. ಎಲ್ಲ ಮಳೆ ಜೋಡಿಸಿ ಪ್ರಿಂಟ್ ಆಗ್ತಕ್ಕಂಥದ್ದು ಇತ್ತು, ಎಲ್ಲ ಇಂಕ್ನಲ್ಲಿ ಪ್ರಿಂಟ್ ಮಾಡ್ತಕ್ಕಂಥದ್ದು.
ಇವತ್ತೇನಿಲ್ಲ, ಆಧುನಿಕ ಮುದ್ರಣ ಮಾಧ್ಯಮಗಳಿದೆ ಈ ಒಂದು ನಿಟ್ಟಿನಲ್ಲಿ. ಜೊತೆಗೆ ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಒಂದು ಹಾವಳಿಯಿಂದ ಪ್ರಿಂಟ್ ಮೀಡಿಯಾ ಎಲ್ಲೋ ಒಂದ್ ಕಡೆ ಎಲ್ಲೋ ತನ್ನ ಅಸ್ತಿತ್ವಕ್ಕೆ ಧಕ್ಕೆಯನ್ನ ಅಥವಾ ಹೊಡೆತವನ್ನ ಬೀಳ್ತಾ ಇದೆ. ಯಾಕೆಂದ್ರೆ ಜನ ಕೂತಲ್ಲೇ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು, ಪ್ರಚಲಿತ ಸುದ್ದಿಗಳು ಆಗಿಂದಾಗ್ಲೇ ಅಪ್ಲೋಡ್ ಆಗುತ್ತೆ. ಆದ್ರೆ ಪತ್ರಿಕೆನಲ್ಲಿ ಬರಬೇಕು ಅಂದ್ರೆ ಇದು ನಾಳೆ ಬೆಳಿಗ್ಗೆ ನೋಡ್ಬೇಕು ನೀವು. ಹಾಗಾಗಿ ಏನಿದೆ ಎಲೆಕ್ಟ್ರಾನಿಕ್ ಮೀಡಿಯಾಗಳಿದೆ, ಅದರಿಂದಾಗಿ ಪ್ರಿಂಟ್ ಮೀಡಿಯಾ ಅಂದ್ರೆ ಅಚ್ಚು ಮಾಧ್ಯಮ ಏನಿದೆ ಪತ್ರಿಕೆಗಳಿಗೆ ಒಂದು ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ಏನೇ ಆಗಲಿ ನಾವೇನು ಇದು ನೋಡಿದ್ರು ಕೂಡ ಪತ್ರಿಕೆನಲ್ಲಿ ನೋಡಿದಷ್ಟು ಮನಸ್ಸಿಗೆ ಉಲ್ಲಾಸ ಇನ್ನೊಂದು ಸಿಗಲ್ಲ. ಯಾಕೆ ಹೇಳ್ತೀವಿ ಅಂದ್ರೆ ಎಲ್ಲ ಒಂದು ಸಾಹಿತ್ಯಾಸಕ್ತರಿರ್ಬೋದು, ಹಿರಿಯರಿರ್ಬೋದು, ಹಾಗೂ ವೈದ್ಯರು ಕೂಡ ಮನುಷ್ಯನಿಗೆ ಕೊನೆ ಪಕ್ಷ ಮಲಗುವ ಮುಂಚೆ ಒಂದು 2 hours ಮುಂಚೆ ಪುಸ್ತಕಗಳನ್ನ ಓದಿ ನ್ಯೂಸ್ ಪೇಪರ್ ಅನ್ನ ಓದಿ ನಿದ್ದೆ ಬರುತ್ತೆ ಚೆನ್ನಾಗಿ. 2 ಗಂಟೆ ಮುಂಚೆ ಮೊಬೈಲ್ ಅನ್ನ ನೋಡಿದ್ರೆ ಬೆಳಿಗ್ಗೆವರೆಗೂ ನಿದ್ದೆ ಬರುತ್ತೆ. ಹಾಗಾಗಿ ಇವತ್ತಿನ ಯಾಂತ್ರಿಕ ಯುಗದಲ್ಲಿ, ವೈಜ್ಞಾನಿಕ ಯುಗದಲ್ಲಿ ಪ್ರಿಂಟ್ ಮೀಡಿಯಾಗಳ ಒಂದು ಅವಳಿ ಹೆಚ್ಚಿರ್ಬೋದು. ನಮ್ದು ಈಗಿಂದ ತಾಜಾ ಸುದ್ದಿ ಈಗಲೇ ನೋಡ್ಬೋದು. ಆದ್ರೆ ಅಷ್ಟೇ ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯನೂ ಕೂಡ ಕ್ಷೀಣಿಸ್ತವೆ. ಹಂಗಾಗಿ ಹೆಚ್ಚಿನದಾಗಿ ಪ್ರತಿಯೊಬ್ಬರು ಕೂಡ ಪತ್ರಿಕಾ ಮಾಧ್ಯಮಗಳಿಗೆ ಅಂದ್ರೆ ಪತ್ರಿಕೆಗಳಿಗೆ ಹೆಚ್ಚು ಮಾನ್ಯತೆಯನ್ನ ಕೊಡಿ. ಅದ್ರ ಕಡೆ ನೀವೇನು ಸಾಹಿತ್ಯ ಪುಸ್ತಕಗಳನ್ನ ಓದ್ತೀರಿ ಅದೇ ರೀತಿ ನಮ್ಮ ಪತ್ರಿಕೆಗಳನ್ನೂ ಕೂಡ ಓದಿ. ನಾನೇನು ವೈಯಕ್ತಿಕವಾಗಿ ನಮ್ದೇ ಓದಿ ಅಂತಲ್ಲ, ಪತ್ರಿಕೆ ವೃತ್ತಿ ಅಂದ್ಮೇಲೆ ನಮ್ದೆಲ್ಲ ಒಂದೇ ವೃತ್ತಿ, ಒಂದೇ ಜಾತಿ ಪತ್ರಿಕೆ. ಹಂಗಾಗಿ ಎಲ್ಲರೂ ಕೂಡ ಇದ್ ಮಾಡ್ಕೊಂಡು ಹೋಗಿ. ಜೊತೆಗೆ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಪತ್ರಿಕಾ ರಂಗಕ್ಕೂ ಕೂಡ ರಾಜಕೀಯ ಪ್ರವೇಶಗಳು ಹೇಳಿದ್ರು ವೀರೇಂದ್ರ ಸರ್. ಸಾಹಿತ್ಯದ ಒಂದು ಇದ್ರಲ್ಲೂ ಕೂಡ ಒಂದು ರಾಜಕಾರಣ ಬೆರ್ತು ಇವತ್ತು ಸಾಹಿತ್ಯಾಸಕ್ತರುಗಳ ಇದು ಕಡಿಮೆ ಆಗಿದೆ. ಜಿಲ್ಲಾ ಸಾಹಿತ್ಯ ಪರಿಷತ್ ಚುನಾವಣೆ ತಗೊಳ್ಳಿ, ಅವ್ರ ಬಣ ಇವ್ರ ಬಣ, ಈ ಪಕ್ಷದ ಫಾಲೋವರ್ಸ್ ಈ ಪಕ್ಷದ, ತಾಲೂಕಿನ ತಗೊಳ್ಳಿ, ಅದು ಅದೇ ತರ ನಡೀತಾ ಇದೆ. ಸಾಹಿತ್ಯದೊಳಗೆ ಹೆಂಗೆ ಮಿಕ್ಸ್ ಆಗಿದೆ, ಪತ್ರಿಕಾ ರಂಗದೊಳಗೂ ಕೂಡ ಆ ರೀತಿ ಇದಾಗಿದೆ. ನಾನು ಕೂಡ ಆಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಹೋಬಳಿ ಅಧ್ಯಕ್ಷನಾಗಿ ಕೂಡ ಕೆಲಸವನ್ನು ಮಾಡಿದ್ದೆ. 2015-16ನೇ ಸಾಲಿನಿಂದ 2020 ಕೂಡ ಒಂದು ಪಾಳ್ಯ ಅಂತ ಒಂದು ಹೋಬಳಿ ಬರ್ತಾ ಹೋಬಳಿ ಅಧ್ಯಕ್ಷರಾಗಿ ಮಾಡಿ ಆ ಒಂದು ಹೋಬಳಿನಲ್ಲಿ ತುಂಬಾ ಸುಸಜ್ಜಿತವಾಗಿ ಸಾಹಿತ್ಯ ಸಮ್ಮೇಳನ ಕೂಡ ಆಯೋಜನೆ ಮಾಡಿರ್ತಕ್ಕಂಥ ಉದಾಹರಣೆನೂ ಇದೆ. ನಾವು ಸಾಹಿತ್ಯ ಆಸಕ್ತರಾಗಿ ಕೆಲಸ ಮಾಡ್ಕೊಂಡಿದ್ದು, ಜೊತೆಗೆ ನಾವು ಪತ್ರಿಕಾ ವೃತ್ತಿನಲ್ಲಿ ಏನೇ ಬರಲಿ, ಎಂತ ತಲೆ ಹೋಗ್ತಾ ಇರ್ತಕ್ಕಂಥ ಕೆಲಸ ಇದ್ರು ಕೂಡ ನಾವು 4ರಿಂದ 5:30ವರೆಗೂ ಯಾವುದೇ ಕೆಲಸ ಇದ್ರು ಅವತ್ತು ಸಂಜೆ ನ್ಯೂಸ್ ಅನ್ನು ಕಳಿಸ್ಲಿಕ್ಕೆ ನಾವು ರೆಡಿ ಆಗ್ಲೇಬೇಕು. ಆ 1.5 ಗಂಟೆ ನಮ್ಮಲ್ಲಿ ಒಂದು ತಾಲೂಕಿಂದ ಒಂದು ಸುದ್ದಿ ಹೋಗ್ಲಿಲ್ಲ ಅಂದ್ರೆ ಬೆಂಗಳೂರಿಂದ ಫೋನ್ ಬರುತ್ತೆ, ನಿಮ್ಮ ತಾಲೂಕಿಂದ ಬಂದಿಲ್ಲ, ಪೇಜ್ ಫಿಲ್ ಆಗ್ತಾ ಇಲ್ಲ. ಈ ರೀತಿಯಾದಂಥ ಒತ್ತಡದ ಪರಿಸ್ಥಿತಿನೂ ಕೂಡ ನಮಗಿದೆ. ಜೊತೆಗೆ ಬ್ರೇಕಿಂಗ್ಗಳನ್ನು ಕೂಡ ತಂದಿರ್ತಾರೆ. ತಕ್ಷಣಕ್ಕೆ ಬ್ರೇಕಿಂಗ್ ಆಯ್ತು ಅಂದ ತಕ್ಷಣ ಕೊಡ್ಲೇಬೇಕು. ನಾವೆಂತ ಒಂದು ಕಷ್ಟದಲ್ಲಿ ಭಾಗಿಯಾಗಿರ್ಲಿ, ಸುಖದಲ್ಲಿ ಭಾಗಿಯಾಗಿರ್ಲಿ, ಅದನ್ನ ಕೇಳಲ್ಲ. ಬೇಕು ಅವ್ರಿಗೆ ಪೇಜ್ ಬೇಕು, ಬೆಳಗ್ಗೆ ಜನರಿಗೆ ಓದ್ಲಿಕ್ಕೆ ಪೇಪರ್ ರೆಡಿ ಆಗ್ಬೇಕು. ಈ ರೀತಿಯಾದಂಥ ಒಂದು ಇದಿದೆ. ಹಾಗಾಗಿ ಎಲ್ಲ ಒಂದು ಸಮಾನ ಮನಸ್ಕರು ಸೇರಿ ಇವತ್ತು ಒಂದು ಸಾಹಿತ್ಯದ ಒಂದು ಉಳಿವನ್ನ ನೀವೆಲ್ಲ ಮಾಡಲಿಕ್ಕೆ ಹೊರಟಿದ್ದೀರಿ. ಅದು ತುಂಬ ಸಕ್ಸಸ್ ಆಗಲಿ. ಇದು ನಿಮ್ಮ ಪಯಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಗಲಿ. ನಿಮ್ಮ ಪಯಣಕ್ಕೆ ಶುಭವನ್ನು ಹಾರೈಸ್ತೀವಿ. ಇನ್ನೂ ನಿಮ್ಮ ಜೊತೆ ಇನ್ನಷ್ಟು ಜನ ಈ ಒಂದು ಬಳಗವನ್ನ ಸೇರಲಿ ಅಂತ ಒಂದು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹೇಳಿ. ಈ ಪತ್ರಕರ್ತರ ಇದಕ್ಕೆ ಸೇರ್ಬೇಕು ಅಂದ್ರೆ ಜರ್ನಲಿಸಂ ಆಗ್ಬೇಕು ಅಂತಲ್ಲ, ಅದಾಗ್ಲೇಬೇಕಾ ಅಥವಾ ಬರೀಬೇಕು ಅಂತ? ಇಲ್ಲ, ಈಗ ನಾನು ನನ್ನ ವಿದ್ಯಾಭ್ಯಾಸ ME ಅಂತ ನಾನು ಸಮಾಜಶಾಸ್ತ್ರದಲ್ಲಿ ME ಮಾಡಿರ್ತಕ್ಕಂಥದ್ದು. ಆದ್ರೆ ಪತ್ರಕರ್ತ ವೃತ್ತಿಯನ್ನ ಮಾಡಲಿಕ್ಕೆ ಆಸಕ್ತಿ ಇರಬೇಕು, ಜೊತೆಗೆ ಪದ ಬಳಕೆ ಇರಬೇಕು. ಜರ್ನಲಿಸಂ ಬೇಕು. ಯಾವ್ದಕ್ ಬೇಕು ಅಂದ್ರೆ ಒಂದು ನ್ಯೂಸ್ ಚಾನೆಲ್ಗಳನ್ನ ಇದು ಮಾಡಲಿಕ್ಕೆ ಬೇಕೇ ಬೇಕು. ಈಗ ನಮ್ಮಲ್ಲಿ 300 ಜನ ಪತ್ರಕರ್ತರಿದ್ರು ಆಸಕ್ತಿ. ಆ 300 ಜನದಲ್ಲಿ ನೀವು ಹುಡುಕ್ತೀವಿ ಅಂದ್ರೆ ಸಿಗ್ತಕ್ಕಂಥದ್ದು 25 ಜನ ಅಷ್ಟೇ ಜರ್ನಲಿಸಂ ಮಾಡಿರ್ತಾರೆ. ಹಂಗಾಗಿ ನಮ್ಮಲ್ಲಿ ಆಸಕ್ತಿ ಇರಬೇಕು. ಪೇಪರ್ನ
ಪೇಪರ್ನಲ್ಲಿ ನ್ಯೂಸನ್ನು ಮಾಡ್ತಕ್ಕಂಥ ಚಾಕಚಕ್ಯತೆ ಇದೆ. ನೀವು ಸಾಹಿತ್ಯಾಸಕ್ತಿ ಇರ್ತಕ್ಕಂಥವ್ರು ಹೆಚ್ಚಿನದಾಗಿ ಪೇಪರ್ನಲ್ಲಿ ಸುದ್ದಿಗಳನ್ನ ನಿರಾಳವಾಗಿ ನೀವು ಟೈಪ್ ಮಾಡ್ತಾ ಹೋಗ್ತೀವಿ. ನಮ್ಮ ಈಗ ಸರಿ. ನಮ್ಮ ಸರದಿ ಸಾಹಿತ್ಯ ಬಳಗದ ವರದಿಗಾರ್ತಿ ಅವರೇನೆ. ವರದಿ ಈಗ ಮಾಡೋದು ಸರ್ ನಾವು ಅವರೇನೆ. ಕಳ್ಸಿದ್ದನ್ನ ನೀವು ಡೈರೆಕ್ಟ್ ಆಗಿ ತಗೊಳ್ತೀರಾ ಅಥವಾ ಅಲ್ಲಿ ಎಡಿಟ್ ಮಾಡ್ತೀರಾ ಹೇಗೆ? ಈಗ ಮೇಡಮ್ ಒಂದು ಪೇಜ್ ಹಾಸನಿಗೆ ಅಂತ 1.5 ಪೇಜ್ 2 ಪೇಜ್ ಫಿಕ್ಸ್ ಮಾಡ್ತಾರೆ. Okay. ಯಾವುದೇ ಪೇಪರ್ ಆಗಿರ್ಬೋದು, Okay. ಪ್ರಜಾವಾಣಿ ಇರ್ಬೋದು, ಉದಯವಾಣಿ ಆಗಿರ್ಬೋದು, ಹಾಸನ್ ಎಡಿಷನ್ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೇನ್ 10-12 ಪೇಜ್ ನಲ್ಲಿ ಇಡೀ 10 ಪೇಜ್ ಇಡೀ ಎಲ್ಲಾ ಜಿಲ್ಲೆ ಮತ್ತೆ ರಾಜ್ಯದ ಸುದ್ದಿ ಇದ್ರೆ 2 ಪೇಜ್ ಹಾಸನ್ ಜಿಲ್ಲೆಗೆ ಬರ್ತಕ್ಕಂಥವು ಹಾಸನಿಗೆ ಮಾತ್ರ ಸಿಗುತ್ತೆ. ಅದರಲ್ಲಿ ನೀವು ಒಂದು ಪದ ಬಳಕೆ ನಮ್ಮಲ್ಲಿ ಒಂದು ಲೀಡ್ ಸುದ್ದಿ ಅಂತ ತಗೊಂಡ್ರೆ ಅಂದ್ರೆ ದೊಡ್ಡ ಸುದ್ದಿ ಅಂತ ತಗೊಂಡಾಗ ಒಂದು 350 ಪದಗಳ ಬಳಕೆ ಇರಬೇಕು. ಅಕಸ್ಮಾತ್ ಅವತ್ತು ಲೀಡ್ ಸುದ್ದಿ ಬೇರೆ ತಾಲೂಕಿಂದ ಬಂದು ನೀವೊಂದು ನ್ಯೂಸ್ ಕಳಿಸಿರ್ತೀರಿ ಅಂದಾಗ ನಿಮ್ಮ ಪದ ಬಳಕೆ ಜಾಸ್ತಿ ಇರುತ್ತೆ, ಒಂದು 400 ಇರುತ್ತೆ, ಅಲ್ಲಿ ಪೇಜ್ ಸೆಟ್ಟಿಂಗ್ ಕಡಿಮೆ ಇರುತ್ತೆ. ಆಗ ಏನ್ ಮಾಡ್ತಾರೆ, ಮೇನ್ ಅದನ್ನ ತಗೊಂಡು ಬೇಡದಲ್ಲಿ ಸ್ವಲ್ಪ ಕಟ್ ಮಾಡ್ತಾರೆ. ಹಂಗಾಗಿ ನಾವು ಕಳಿಸಿದ್ದೆಲ್ಲನೂ ಕೂಡ ಅಲ್ಲಿ ಪೇಜ್ ಇದ್ರೆ ಎಲ್ಲನೂ ಕವರ್ ಮಾಡ್ತಾರೆ. ಪೇಜ್ ಇಲ್ಲ ಅಂದಾಗ ಅದರಲ್ಲಿ 4 ಜನ ಮಾತಾಡಿದ್ರೆ 2 ಜನ ತಗೊಳ್ತಾರೆ. ಅದ್ರಲ್ಲಿ 2 ಜನದಲ್ಲೂ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಮೇನ್ ಪಾಯಿಂಟ್ಸ್ ಅನ್ನು ತಗೊಂಡು ಕಟ್ ಮಾಡಿ ಒಟ್ನಲ್ಲಿ ಈಗ ಕಳಿಸಿದ್ದು ಎಲ್ಲ 1-2 ದಿನ ಲೇಟ್ ಆದ್ರೂ ತಗೊಳ್ತೀರಾ ಹಾಗಾದ್ರೆ? ಆಮೇಲೆ ಒಂದು ಸರ್ ಕೆಲವೊಂದು ಹೆಡ್ಡಿಂಗ್ಗಳು ಮೈನ್ ಆಗಿ ತಪ್ಪಾಗೋದ್ವಲ್ಲ, ಅದು ಏನು ಕಾರಣ? ಈಗ ಕಳಿಸಿದ್ದನ್ನ ಬೇರೆಯವರು ಹಾಗೆ ಹಾಕ್ಬಿಡ್ತಿಲ್ಲ, ಅದು ಮೈನ್ ತಪ್ಪು ಎದ್ದು ಕಾಣುತ್ತೆ. ಆ ತರ ಬಳಸೋದು, ಆಗ ಅದು ಯಾರ ಹೊಣೆ ಆ ತಪ್ಪು? ಮೇಡಮ್ ಆ ತರದ ಉದಾಹರಣೆ ಆಗಿದೆ. ಅಂದ್ರೆ ಸ್ಟೇಟ್ ಪೇಪರ್ಗಳಲ್ಲಿ ಆ ತರದ್ದು ಎಲ್ಲೂ ಕಂಡು ಬಂದಿಲ್ಲ. ಓಕೆ. ಜಿಲ್ಲಾ ಪತ್ರಿಕೆ ಏನು ಸ್ಥಳೀಯ ಪತ್ರಿಕೆಗಳಿದೆ ಅದರಲ್ಲಿ ಅಲ್ಲಿ ಏನು ಸ್ಟೇಟ್ ಪೇಪರ್ ನಲ್ಲಿ ನೀವು ಹೇಳ್ದಂಗೆ ಡೆಸ್ಕ್ ನಲ್ಲಿ ಇರ್ತಕ್ಕಂಥವ್ರು ಇಡೀ ಒಂದು ಆ ಸಂಸ್ಥೆ ಒಳಗೆ ನಮ್ದು ಲೋಕ ಶಿಕ್ಷಣ ಟ್ರಸ್ಟ್ ಅಡಿನಲ್ಲಿ ಸಂಯುಕ್ತ ಕರ್ನಾಟಕ ನಡೀತಾ ಇದೆ. ಆ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥವ್ರು ಎಲ್ಲಾ ಸಿಬ್ಬಂದಿಗಳು ಜರ್ನಲಿಸ್ಟ್ ಪದವಿ ಪಡೆದಿರ್ತಾರೆ. ಅಲ್ಲಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಈ ಜಿಲ್ಲಾ ಮಟ್ಟದ ಸ್ಥಳೀಯ ಪತ್ರಿಕೆಗಳೆಲ್ಲ ಏನಾಗುತ್ತೆ ಅಂದ್ರೆ ಡಿಗ್ರಿ ಹೋಲ್ಡರ್ PUC ಓದಿರ್ತಕ್ಕಂಥವ್ರು ಇರ್ತಾರೆ. ಏನೋ ಒಂದು ಅವ್ರು ಏನೋ ಅರ್ಜೆಂಟ್ ಇರುತ್ತೆ, ಕಣ್ತಪ್ಪ ಅದು ಹೆಡ್ಡಿಂಗ್ ಹಾಗಬಾರ್ದು ಆದಷ್ಟು ಅಲ್ವಾ ಸರ್? ಪ್ರೂಫ್ ರೀಡರ್ ಅಂತ ಒಬ್ರು ಪೊಸಿಷನ್ ಇರ್ತಾರೆ. ಇಲ್ಲೇ ಇರ್ತಾರೆ ಸರ್, ಇಲ್ಲೇ ಲೋಕಲ್ ಅಲ್ಲೇ ಇರ್ತಾರೆ. ಆದ್ರೆ ಹೆಚ್ಚಿನದಾಗಿ ಇದನ್ನ ಇದ್ ಮಾಡಕ್ ಹೋಗಲ್ಲ. ಎಲ್ಲ ಯೂಟ್ಯೂಬ್, ಯಾಕೆಂದ್ರೆ ಪೇಪರ್ನೇ ಈಗ ಏನಾಗುತ್ತೆ, ನಾವು ಉದಾಹರಣೆ ನಮ್ಮಲ್ಲೇ ನಾವೊಂದು ಸುದ್ದಿನ ಹೊಡೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ವಾಪಸ್ ಹಾಕಿ ಕರೆಕ್ಷನ್ ಮಾಡಿ ಕಳಿಸಿ ಅಂತ ರಿಟರ್ನ್ ಮೇಲ್ ಹಾಕಿರ್ತಾರೆ. ಸ್ಟೇಟ್ ಪೇಪರ್ ಅಲ್ಲಿ ಆತರ ಇರುತ್ತೆ. ಸ್ಥಳೀಯ ಪೇಪರ್ ನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಯಾಕೆಂದ್ರೆ ಅದು ಆಭಾಸ ಆಗಬಾರ್ದು, ಹೌದು. ಜನರಿಗೆ ಸಂದೇಶ ತಪ್ಪು ಹೋಗ್ಬಾರ್ದು, ಹೌದು ಮತ್ತೆ ಭಾಷಾ ಶುದ್ಧತೆ ಎಲ್ಲ ಹೌದು. ಇರ್ಬೇಕು. ಅದೇನಾಗುತ್ತೆ ಅಂದ್ರೆ ಒಂದ್ಸರಿ ಆತರ ತಪ್ಪಾಯ್ತು ಅಂದ್ರೆ ಪದೇ ಪದೇ ನ್ಯೂಸ್ ನಾವ್ ಹೆಂಗ್ ಕಳಿಸ್ತೀವಿ ಹಂಗೆ ತಗೊಳ್ತಾ ಹೋಗ್ತಾರೆ. ಹೌದು. ಅಲ್ಲಿ 10 ಈಗ ಒಂದು ಈ ಸರಿ 4 ಪದ ತಪ್ಪಿದ್ರೆ ನಾಳೆ 10 ಇದ್ರೂ ಕೂಡ ಅದು ಹಂಗೆ ಆಗುತ್ತೆ. ಒಂದು ತಪ್ಪನ್ ಮಾಡಿದಾಗ್ಲೇ ಅವರು ನಮಗೆ ನೆನಪು ಮಾಡಿದಾಗ ನಾಳೆ ನಾವು ತಪ್ಪು ಮಾಡ್ಲಿಕ್ಕೆ ಆಗುತ್ತೆ. ಹಂಗಾಗಿ ಸ್ಥಳೀಯ ಪೇಪರ್ಗಳಲ್ಲಿ ಕೆಲವು ಸಮಸ್ಯೆಗಳು ಆಗ್ತವೆ. ಹಂಗಾಗಿ ಈ ಒಂದು ವೃತ್ತಿನಲ್ಲಿ ನಮಗೂ ಕೂಡ ಒಂದು ನೆಮ್ಮದಿ ಇದೆ, ತೊಂದರೆ ಇಲ್ಲ. ಸ್ವಲ್ಪ ಸಮಯ ದಿನಕ್ಕೆ 2 ಅವರ್ ಮೀಸಲಿಡಬೇಕು. ಜೊತೆಗೆ ಒಂದೊಂದ್ಸರಿ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳು ನಡೆದಾಗ ಇಡೀ ದಿನ ಕಳೆದು ಹೋಗುತ್ತೆ. ಇಡೀ ದಿನ ಏನೇ ತೋರ್ತಿದ್ರು ಕೂಡ ಒಂದು ಸಂದರ್ಭದಲ್ಲಿ. ಹಾಗಾಗಿ ಸಾಧ್ಯವಾದ್ರೂ ಮಾಡಿ, ನೀವು ರಿಪೋರ್ಟಿಂಗ್ ಮಾಡಿ, ತೊಂದರೆ ಇಲ್ಲ. ಹಾಸನ ಮಾಡಿದ್ದೆ ಅಂತ ತಮ್ಮ ದಿನ ಕೊಡ್ತಿದ್ದೆ ಸರ್. ಹೌದಾ? ಇಲ್ಲ, ಏನ್ ಮಾಡಿ ಅಂದ್ರೆ ನೀವು ನಿಮ್ಮ ಚನ್ನರಾಯಪಟ್ಟಣ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನಂಬರ್ ಅವ್ರ ಇವ್ರನ್ನೇ ಕೇಳಿ. ನಿಮ್ಮ ಹಾಸನ ಯಾವ್ದಕ್ಕೆ ಕೊಡ್ತೀರಿ? ಹಾಸನ ಮಾಡಿ ಲೀಲಾವತಿ ಇವರು ಜಗದೀಶ್ ಜನತಾ ಮಧ್ಯಮ ರವಿಕುಮಾರ್. ನೀವೇನ್ ಮಾಡ್ರಿ, ಸಂಘಕ್ಕೆ ನಿಮ್ಮ ಈ ಕಾರ್ಯಕ್ರಮ ಏನ್ ನಡೆಯುತ್ತೆ ಇಂಥವನ್ನೆಲ್ಲಾನು ಕೂಡ ನೀವು ಸಂಘಕ್ಕೆ ಇದು ಮಾಡ್ಕೊಳ್ಳಿ. ಅಧ್ಯಕ್ಷ ಹತ್ರ ನೀವು ಮಾತಾಡ್ಕೊಳ್ಳಿ, ಒಂದ್ಸರಿ ಫೋನ್ ನಂಬರ್ ಇಟ್ಕೊಂಡು ಅವ್ರಿಗೆ ಅಧ್ಯಕ್ಷಕ್ಕೆ ಸೆಂಡ್ ಮಾಡಿದ್ರೆ ಅವ್ರ ಗ್ರೂಪಿಗೆ ಫುಲ್ ಪತ್ರಕರ್ತರ ಸಂಘದ ತಾಲೂಕ್ ಗ್ರೂಪ್ ಅನ್ನ ಮಾಡ್ಕೊಂಡಿರ್ತಾರೆ. ನಮ್ಮ ತಾಲೂಕಲ್ಲಿ ಏನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ನೀವು ಕಳಿಸಿದಂಥದ್ದನ್ನ ಅವ್ರ ಸಂಘಕ್ಕೆ ಹಾಕೊಂಡಾಗ ಸಂಘದಲ್ಲಿ 25 ಜನ 22 ಜನ ಸದಸ್ಯರಿರ್ತಾರೆ. ಒಂದು ಪೇಪರ್ಗೆ ಒಬ್ಬೊಬ್ರು ವರದಿಗಾರ ಇರ್ತಾರೆ. ಅವರು ಸಂಘದಿಂದ ಓದಂತ ಸಂದರ್ಭದಲ್ಲಿ ನಿಮ್ ಬರೀ 2 ಪೇಪರಿಗೆ ಕಳಿಸೋದಲ್ಲ, ಅದು 25 ಪೇಪರ್ ತಾನೇ ಪಬ್ಲಿಷ್ ಆಗುತ್ತೆ, ಸ್ಟೇಟ್ ಪೇಪರ್ಗಳಿಗೆ ಹೋಗುತ್ತೆ. ಹಂಗಾಗಿ ನೀವು ತಾಲೂಕು ಅಧ್ಯಕ್ಷರು ಇದು ಮಾಡಿ. ನೀವು ಇಲ್ಲ ಅಂದ್ರೆ ನಾನು ನಿಮಗೆ ತಾಲೂಕು ಅಧ್ಯಕ್ಷರ ನಂಬರ್ ನಾನು ಕರೆಕ್ಟ್ ಮಾಡ್ತೀನಿ.
ಕಲೆಕ್ಟ್ ಮಾಡಿ ಬೇಕಾದ್ರೆ ನಾನು ಮಾತಾಡ್ಬಿಟ್ಟು ಇದು ಮಾಡಿ. ಏನಾರು ಕೇಳೋದಿದ್ರೆ ಇಲ್ಲ ಸರ್, ಯಾಕೆಂದ್ರೆ ನಮ್ಮ ಪ್ರೇಮನ್ಗೆ ಆಸಕ್ತಿ ಇರೋದ್ರಿಂದ ನಮ್ಗೂನು ಇದು ಒಂದು ಪುಟ್ಟ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಮಟ್ಟದಲ್ಲಿ ವರದಿ ಆಗ್ತಿದೆ ಅಂದ್ರೆ ಸುಮ್ನೆ ಅಲ್ಲ ಸರ್. ಈಗ ನಾವ್ ಹೇಳ್ತಾರ ತಾಲೂಕಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳು ಅಂತಲ್ಲ ನಿಂತೆ ಹೋಗಿದೆ ಹೀಗೆ ನಮ್ಮ ಸಂಸ್ಕೃತಿ ಸಾಹಿತ್ಯ ಬಳಗದ ಒಂದು ನ್ಯೂಸ್ ಅನ್ನ ಅಲ್ಲಿ ಪ್ರಕಟ ಮಾಡಿ ಪ್ರೋತ್ಸಾಹ ಮಾಡ್ತಾ ಇದ್ರಲ್ಲ ಅದು ನಮ್ಗೆ ದೊಡ್ಡ ಖುಷಿ. ಜಿಲ್ಲಾ ಮಟ್ಟದಲ್ಲಿ ಪ್ರಕಟ ನೀವು ನೋಡಿ ಇಷ್ಟೆಲ್ಲ ಇವತ್ತು ಹೆಚ್ಚು ಕಮ್ಮಿ ಒಂದು ಮಧ್ಯಾಹ್ನದಿಂದ ನಿಮ್ ಸಮಯನ ಎಲ್ಲಾ ಕಾರ್ಯಗಳನ್ನ ಬದಿಗೊತ್ತಿ ಇದಿರಿ. ಸಾಹಿತ್ಯದ ಒಂದು ಆಸಕ್ತರೆಲ್ಲ ಸೇರ್ಕೊಂಡಿದ್ರಿ. ಇದೊಂದು ನಾಳೆ ಸುದ್ದಿ ಆಯ್ತು ಅಂದ್ರೆ ಅದ್ರಂತ ಸಂತೋಷದ ವಿಚಾರ ಇನ್ನೊಂದಿಲ್ಲ. 16 ಪೇಪರ್ ಅಲ್ಲಿ ಬಂದಾಗ ನಾವು ಮಾಡಿದ ಕಾರ್ಯಕ್ರಮ ಪೇಪರ್ ಅಲ್ಲಿ ಬಂದ್ರು, ಪೇಪರ್ ಅಲ್ಲಿ ಬಂದ್ರು. ಸಾರ್ಥಕತೆ ಹೌದು, ಸಾರ್ಥಕತೆ ಬರ್ಬೇಕು ಅಂದ್ರೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಶ್ರಮಬೆಳಗೊಳದಲ್ಲಿ ಯಾರೋ ಒಂದು 10 ಜನ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರಂತೆ ಅಂತ ಅಂದಾಗ ನಾಳೆ ಇದಕ್ಕೆ ನೀವು ಇನ್ನು 4 ಜನ ಬಂದು ಪ್ಲಸ್ ಸಪೋರ್ಟಿವ್ ಆಗುತ್ತೆ. ಹಂಗಾಗಿ ನಾನು ನಿಮಗೆ ಇದು ಮಾಡ್ಕೊಡ್ತೀನಿ. ತೀರಾ ಇದಾಗಲ್ಲ ನನಗೆ ಕಳಿಸಿ, ನಾನೇ ನಮ್ಮ ಹಾಸನ್ ರಿಪೋರ್ಟ್ರಿಗೆ ಇದು ಮಾಡ್ಕೊಂಡು ಚನ್ನರಾಯಪಟ್ಟಣ ಲೈನಲ್ಲಿ ಬೈ ಲೈನಲ್ಲಿ ನಾವು ಸುದ್ದಿನೂ ಮಾಡ್ತೀವಿ, ತೊಂದರೆ ಇಲ್ಲ. ಆ ಥರನೂ ಅವಕಾಶ ಇದೆ. ಬೇಡ ಡೈರೆಕ್ಟ್ ಸಂಘಕ್ಕೆ ನೀವು ಸೆಂಡ್ ಮಾಡ್ಬಿಟ್ರೆ ಟೈಪ್ ಎಲ್ಲ ಮಾಡಿ ಸೆಂಡ್ ಮಾಡ್ತೀರಾ ಸರ್? ಎಲ್ಲ ಮಾಡಿ ಮಾಡಲ್ಲ, ನೀಟಾಗಿ ಅದನ್ನೇ ಪೂರ್ಣ ಹಾಕ್ತಾರೆ, ಅಷ್ಟು ಫುಲ್ ಕೊಡ್ತೀನಿ ನೀಟಾಗಿ. ಅದೆಲ್ಲ ನಿಮಗೆ ಏನ್ ಕೊಟ್ರು ಸ್ಥಳೀಯ ಪೇಪರ್ ನಲ್ಲಿ ಸಂಪೂರ್ಣ ಬರುತ್ತೆ. ಸ್ಟೇಟ್ ಪೇಪರ್ ನ ನಾನು ಹೇಳಿದ್ನಲ್ಲ, ಪೇಜ್ ಏನ್ ಲಭ್ಯತೆ ಇರುತ್ತೆ ಅದ್ರ ಮೇಲೆ ಫಿಕ್ಸ್ ಆಗ್ಲಿ, ಸ್ವಲ್ಪನಾದ್ರೂ ಬರ್ಲಿ. ಅದು ಸ್ಥಳೀಯ ಪೇಪರ್ ಅಲ್ಲಿ 100% ನೀವು ಏನ್ ಹಾಕ್ತೀರಿ ಅದರಲ್ಲಿ 80% ಕವರ್ ಮಾಡ್ತಾರೆ. ಹೌದು ಹೌದು. ನಾನು ನಿಮಗೆ ಚನ್ನರಾಯಪಟ್ಟಣ ಇವತ್ತು ನನ್ನ ನಂಬರ್ ಕೊಡಿಸ್ತೀನಿ. ನಮ್ಮಲ್ಲೇ ನಿಮ್ಮ ಹಾಸನವಾಣಿ ನಮ್ಮ ಲೀಲಾವತಿ ಮೇಡಮ್ ಅವರು ನಮ್ಮ ಗ್ರಾಮದಿಂದ ಸ್ವಲ್ಪ ದೂರ ಹರಿಹಳ್ಳಿ ಅಂತ, ಕೆಂಚಮ್ಮ ಹೊಸಕೋಟೆ. ಆಯ್ತು ಇಲ್ಲ